ನಮಸ್ಕಾರ ವೀಕ್ಷಕರೇ. ಕೋವಿಡ್ ಶೀಲ್ಡ್ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಮಾಡಲ್ಪಟ್ಟ ಇಂಜೆಕ್ಷನ್ ಆಗಿದ್ದು, ಇದರ ಪ್ರಮುಖ ಫಾರ್ಮುಲಾವು ಆಸ್ಟ್ರಾಜೆನೆಕಾದಿಂದ ಕೂಡಿರುತ್ತದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಜೊತೆ ಸೇರಿ ಇದನ್ನು ತಯಾರಿಸಿರುತ್ತಾರೆ. ನನಗೆ ನೆನಪಿದ್ದಂತೆ 2021ರಲ್ಲಿ ಕೆಲವು ದೇಶಗಳು ಕೋವಿಡ್ ಶೀಲ್ಡನ್ನು ಬ್ಯಾನ್ ಮಾಡಿದ್ದವು. ಅದು ಯಾವ್ಯಾವ ದೇಶ ಅಂತ ನಾನು ಮುಂದೆ ಹೇಳ್ತೀನಿ. ಇದೀಗ ಬಂದ ಸುದ್ದಿ ಏನಂದರೆ, ಆಸ್ಟ್ರಾಜೆನೆಕಾದಲ್ಲಿ ರೇರ್ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ ಅಂತ ಒಪ್ಪಿಕೊಳ್ಳಲಾಗಿದೆ. ಇದೆಲ್ಲವೂ ಹೊರಬರಲು UK ಹೈಕೋರ್ಟ್ನಲ್ಲಿ ನಡೆದ ವಾದ ವಿವಾದಗಳೇ ಕಾರಣ. ಆಸ್ಟ್ರಾಜೆನೆಕಾ ಹೇಳಿರುವಂತೆ ಈ ಔಷಧಿಯಿಂದ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆ ಇದೆ ಎಂದು ಒಪ್ಪಿಕೊಳ್ಳಲಾಗಿದೆ. ಅಂದರೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತ ಒಪ್ಕೊಂಡಿದ್ದಾರೆ. ಇದರಿಂದಾಗಿ TTS ಎಂಬ ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆ ಇದೆ. ಆಸ್ಟ್ರಾಜೆನೆಕಾ ಕಂಪನಿಯೇ ಹೇಳಿರುವಂತೆ ಕೆಲವೊಂದು ಕೇಸಸ್ಗಳಲ್ಲಿ ಮಾತ್ರ ಈ TTS ಸೈಡ್ ಎಫೆಕ್ಟ್ ಉಂಟಾಗುತ್ತೆ. TTS ಎಂದರೆ ಥ್ರೋಂಬೋಸಿಸ್ ವಿತ್ ಥ್ರೋಂಬೋಸೈಟೋಪಿನಿಯಾ ಸಿಂಡ್ರೋಮ್. ಫೆಬ್ರವರಿಯಲ್ಲಿ ನಡೆದ UK ಕೋರ್ಟ್ನಲ್ಲಿ ಆಸ್ಟ್ರಾಜೆನೆಕಾ ಡಾಕ್ಯುಮೆಂಟ್ ಕೊಟ್ಟಿದೆ. ಕೆಲವು ವರದಿಗಳ ಪ್ರಕಾರ ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ನಿಂದ ಹಲವು ಪ್ರಾಣ ಕೂಡ ಹೋಗಿದೆ ಅಂತ ಹೇಳಲಾಗ್ತಿದೆ. ಈ ವ್ಯಾಕ್ಸಿನ್ ಪಡೆದ ನಂತರ ಕೆಲವರಲ್ಲಿ ಬ್ಲಡ್ ಕ್ಲಾಟ್ ಆಗೋದು, ಬ್ರೈನ್ ಇಂಜುರಿ ಮುಂತಾದ ತೊಂದರೆಗಳು ಕಂಡುಬಂದಿದೆ. ಕೋವಿಡ್ ಶೀಲ್ಡ್ ವ್ಯಾಕ್ಸಿನ್ ಅಡೆನೋವೈರಸ್ ವೆಕ್ಟರ್ ಮೂಲಕ ದೇಹಕ್ಕೆ ನೀಡಲಾಗುತ್ತದೆ. ಬಹುತೇಕವಾಗಿ ಈ ಅಡೆನೋವೈರಸ್ ವೆಕ್ಟರನ್ನು ಈ TTSಗೆ ಕಂಪೇರ್ ಮಾಡಿ ನೋಡಿದಾಗ ಇದರಲ್ಲಿ ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಯಾವುದೇ ಒಂದು ಮೆಡಿಸಿನ್ ಕಂಡುಹಿಡಿಬೇಕಾದ್ರೆ ಕನಿಷ್ಠ 5-6 ವರ್ಷ ಟ್ರಯಲ್ಗಳನ್ನ ಮಾಡಿ ನಂತರನೇ ಮಾರುಕಟ್ಟೆಗೆ ಬಿಡ್ತಾರೆ. ಆದರೆ ಕೊರೋನಾ ವೈರಸ್ ತೀವ್ರತೆ ಹೆಚ್ಚಾಗಿದ್ದರಿಂದ ಅನಿವಾರ್ಯವಾಗಿ ಅತಿ ಶೀಘ್ರದಲ್ಲಿ ಟ್ರಯಲ್ಗಳನ್ನ ಮುಗಿಸಿ ಜನರಿಗೆ ಕೊಟ್ಟಿದ್ದಾರೆ. ಸರಿ, ಈಗ TTSನ ಪ್ರಮುಖ ಲಕ್ಷಣಗಳೇನು ಅಂತ ನೋಡೋಣ. ಅತಿಯಾದ ತಲೆನೋವು, ಮಂದದೃಷ್ಟಿ, ಮಾತನಾಡೋಕ್ಕೆ ಕಷ್ಟ ಆಗೋದು, ಎದೆ ನೋವು, ಹೊಟ್ಟೆ ನೋವು, ಉಸಿರಾಟದ ತೊಂದರೆ, ಕಾಲುಗಳು ಊದುವುದು. ಈ ಕೋವಿಡ್ ಶೀಲ್ಡನ್ನು ಡೆನ್ಮಾರ್ಕ್, ಥೈಲ್ಯಾಂಡ್, ನೆದರ್ಲ್ಯಾಂಡ್, ನಾರ್ವೆ ಹಾಗೆ ಯುರೋಪಿಯನ್ ಕಂಟ್ರಿಗಳಾದ ಜರ್ಮನಿ, ಫ್ರಾನ್ಸ್, ಇಟಾಲಿ, ಸ್ಪೈನ್ ಮುಂತಾದ ದೇಶಗಳಲ್ಲಿ ಕೂಡ ಬ್ಯಾನ್ ಮಾಡಿದರು. ಒಂದು ವೇಳೆ ನೀವು ಕೋವಿಡ್ ಶೀಲ್ಡ್ ಹಾಕಿಸಿದರೆ ಭಯ ಪಡುವಂಥ ಅಗತ್ಯ ಇಲ್ಲ. ಬಹುಪಾಲು ದೇಶದ ಜನರೆಲ್ಲ ಕೋವಿಡ್ ಶೀಲ್ಡ್ನೇ ಹಾಕಿಸಿರುತ್ತಾರೆ. ಆದರೆ ಇದರ ಪ್ರಮುಖ ಸೈಡ್ ಎಫೆಕ್ಟ್ ಅಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಬ್ರೈನ್ ಸ್ಟ್ರೋಕ್. ರಕ್ತ ಹೆಪ್ಪುಗಟ್ಟಿ ಸಂಚಾರದಲ್ಲಿ ತೊಂದರೆಯಾದಾಗ ಈ ರೀತಿ ಆಗುತ್ತೆ. ಸಣ್ಣ ಎದೆ ನೋವನ್ನು ಕೂಡ ನಿರ್ಲಕ್ಷಿಸದೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಧನ್ಯವಾದಗಳು.